Okay, this is Master Stroke Classes ಧಾರವಾಡ. ಇವತ್ತಿನ ವಿಡಿಯೋದಲ್ಲಿ ನಾವು ಸಾಲ್ವ್ ಮಾಡ್ತಾ ಇರೋದು ಪೊಲಿನಾಮಿಯಲ್ ಚಾಪ್ಟರ್ಗೆ ಸಂಬಂಧಪಟ್ಟಂಗ ನಾವು ಎಕ್ಸ್ಟ್ರಾ ಕ್ವಶನ್ಸ್ ಅನ್ನ ಅಪ್ಲೈಡ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಅದರಲ್ಲಿ ಪಾರ್ಟ್ 1 ಅಲ್ಲಿ ಇವಾಗ ಆಲ್ರೆಡಿ ನಾವು ಒಂದು 5 ಕ್ವಶನ್ ಸಾಲ್ವ್ ಮಾಡೇವಿ. ಸೊ ಈಗ ಪಾರ್ಟ್ 2 ಒಳಗ ಈಗ ಕ್ವಶನ್ ನಂಬರ್ 6 ಅನ್ನ ನೋಡೋಣ. For what value of k minus 4 is the zero of the polynomial x square minus x minus 2k plus 2? For what value of k? k ನ ಬೆಲೆ ಏನಾದಾಗ -4 ಈ ಫಂಕ್ಷನ್ ಅದ ಜೀರೋ ಆಫ್ ದ ಪೊಲಿನಾಮಿಯಲ್ ಫಂಕ್ಷನ್ ಆಕೈತಿ. For what value of k? k is equal to question mark. For what value of k ಅಂದ್ರೆ k is equal to question mark. k ಬೆಲೆ ಏನಾದಾಗ -4 ಅನ್ನೋದು ಈ ಪೊಲಿನಾಮಿಯಲ್ ಫಂಕ್ಷನ್ ಅದ ಜೀರೋ ಜಾತ ಪೊಲಿನಾಮಿಯಲ್ ಫಂಕ್ಷನ್ ಆಕೈತಿ, ಅದರ ರೂಟ್ ಆಕೈತಿ ಅಂತ ಕೇಳತ್ತಾರ ಅವರು. ಅದ ಕಾರಣ ಮೀಡಿಯಂ ಒಳಗೆ k ನ ಯಾವ ಬೆಲೆಗೆ ಈ ಬಹುಪದೋಕ್ತಿಯ ಶೂನ್ಯತೆ -4 ಆಕೈತಿ. k ಏನಾದಾಗ ಈ ಬಹುಪದೋಕ್ತಿಯ ಶೂನ್ಯತೆ -4 ಆಕೈತಿ. ಸೊ ಅಂದ್ರೆ ಫಸ್ಟ್ ಇದಂತೂ ಫಿಕ್ಸ್ ಅಲ್ಲ. -4 ಇಸ್ ದ ಜೀರೋ ಆಫ್ ದ ಪೊಲಿನಾಮಿಯಲ್. -4 ಅನ್ನೋದು ಈ ಫಂಕ್ಷನ್ ಅದ ಈ ಪೊಲಿನಾಮಿಯಲ್ ಫಂಕ್ಷನ್ ಅದ ಜೀರೋ ಐತಿ, ಜೀರೋ ಜಾತ ಪೊಲಿನಾಮಿಯಲ್ ಐತಿ, ಶೂನ್ಯತೆ ಐತಿ. ಈ ಫಂಕ್ಷನ್ ಅದ ಶೂನ್ಯತೆ -4 ಐತಿ. ಹಂಗಾರ ಎಕ್ಸ್ ಜಾಗದಾಗ -4 ಹಾಕಿದ್ರೆ ಇದು 200% ಜೀರೋ ಕೊಡ್ತೈತಿ. ಹಂಗಾರ ಸೊ ಅದನ್ನ ಯೂಸ್ ಮಾಡ್ಕೊಳ್ಳೋಣ. ಸೊ ಹಂಗಾರೆ ಫಂಕ್ಷನ್ ಏನೈತಿ ನಮ್ದು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಇಂಟು ಬ್ರಾಕೆಟ್ ಆಫ್ 2k ಪ್ಲಸ್ 2. ಈ ಫಂಕ್ಷನ್ದಾಗ ಈ ಪಿ ಆಫ್ ಎಕ್ಸ್ ಈ ಪೊಲಿನಾಮಿಯಲ್ ಫಂಕ್ಷನ್ದಾಗ ಅಕಸ್ಮಾತ್ ಏನಾದರೂ ನೀನು -4 ಹಾಕಿದೀಯ ಅಂತಂದ್ರೆ ಪಿ ಆಫ್ -4 ಹಾಕಿದ್ರೆ ಇದು ಜೀರೋ ಕೊಡ್ತೈತಿ ಅಂತ ಹೇಳತ್ತಾನ ಕ್ವಶನ್ದಾಗ. ಹಿಂಟ್ ಕೊಟ್ಟಾನು, -4 ಇಸ್ ದ ಜೀರೋ ಆಫ್ ದ ಪೊಲಿನಾಮಿಯಲ್ ಫಂಕ್ಷನ್ ಅಂದ -4 ಸಬ್ಸ್ಟಿಟ್ಯೂಷನ್ ಮಾಡಿದಾಗ ನಮ್ಗೆ ಜೀರೋ ಕೊಡ್ತೈತಿ. ಸೊ ಹಂಗಾರೆ ಇಲ್ಲಿ -4 ಸಬ್ಸ್ಟಿಟ್ಯೂಷನ್ ಮಾಡೋಣ. ಹಂಗಾರೆ -4 ಸ್ಕ್ವೇರ್ ಎಕ್ಸ್ ಜಾಗದಾಗ -4, ಇಲ್ಲಿ 2k ಪ್ಲಸ್ 2 ಆಸ್ ಇಟ್ ಇಸ್ ಬರೀನು. ಕೆ ವ್ಯಾಲ್ಯೂ ಗೊತ್ತಿಲ್ಲ, ಅದನ್ನ ಫೈಂಡ್ ಔಟ್ ಮಾಡತ್ತೇವೆ ನಾವು. ನೆಕ್ಸ್ಟ್ ಮೈನಸ್ ಸ್ಕ್ವೇರ್ ಮಾಡಿದ್ರೆ ಪ್ಲಸ್ ಆಕೈತಿ, 4 ಸ್ಕ್ವೇರ್ ಮಾಡಿದ್ರೆ 16 ಆಕೈತಿ. ನೆಕ್ಸ್ಟ್ ಇದು ಕೆ ಜಾಗದಾಗ -4 ಬರ್ತೇವಲ್ಲ, ಇಲ್ಲೊಂದು ಬ್ರಾಕೆಟ್ ಹಾಕ್ಬಿಡೋದು. ಯಾಕಂದ್ರೆ ಇಲ್ಲಿ ಆಲ್ರೆಡಿ ಒಂದು ಮೈನಸ್ ಐತಿ ಕ್ವಶನ್ದಾಗ. ಎಕ್ಸ್ ಜಾಗದಾಗ -4, 2k ಪ್ಲಸ್ 2 ಆಸ್ ಇಟ್ ಈಸ್ ಹಂಗ ಮಾಡೋಣ. ಮೈನಸ್ ಇಂಟು ಮೈನಸ್ ಪ್ಲಸ್ 4. ಇಲ್ಲಿ ಏನೈತಿ 2k ಪ್ಲಸ್ ಆಸ್ ಇಟ್ ಈಸ್ ಹಂಗ ಇಡೋಣ. ನೆಕ್ಸ್ಟ್ ಸ್ಟೆಪ್ ಒಳಗೆ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋಣ. ಸೊ -2 ಪ್ಲಸ್ ಆಗೈತಿ, 4 ಸ್ಕ್ವೇರ್ 16 ಆಗೈತಿ. ಸೊ 16 ಹಂಗ ಇಟ್ಕೊಂಡು ಪ್ಲಸ್ ಹಂಗ ಇಟ್ಕೊಂಡು 4 2 ಜಾ 8, 8 ಇಂಟು ಕೆ 8ಗೆ ಪ್ಲಸ್ 4 2 ಜಾ 8 ಇಸ್ ಈಕ್ವಲ್ ಟು 0. 16 ಒಳಗೆ 16 ಪ್ಲಸ್ 8 ಎಷ್ಟಾಕೈತಿ? 24 ಆಕೈತಿ. 16 ಪ್ಲಸ್ 8 24 ಆಕೈತಿ ಇಸ್ ಈಕ್ವಲ್ ಟು 0. 8k ಇಸ್ ಈಕ್ವಲ್ ಟು ಪ್ಲಸ್ 24 ಆ ಕಡೆ ಕರ್ಕೊಂಡು ಹೋದ್ರೆ -24 ಆಕೈತಿ. ನೆಕ್ಸ್ಟ್ ಇಲ್ಲಿ ಬರ್ಕೋತೀನಿ -24, k is equal to -24 as it is. ಈ 8 ಈ ಕಡೆ ಕರ್ಕೊಂಡ್ ಬಂದ್ರೆ ಇನ್ ಬಿಟ್ವೀನ್ ದೀಸ್ ಟು ಟರ್ಮ್ ಇಯರ್ ಮಲ್ಟಿಪ್ಲಿಕೇಶನ್. ಸೊ ಮಲ್ಟಿಪ್ಲಿಕೇಶನ್ ಫ್ರೆಂಡ್ ಡಿವಿಷನ್ ಅಲ್ಲ. ಸೊ 8 ಈ ಕಡೆ ಬಂದಾಗ ಡಿವೈಡ್ ಬೈ 8 ಆಕೈತಿ. k ವ್ಯಾಲ್ಯೂ 8 1 8 4 24 ಅಂದ್ರೆ 8 1 ಜಾ 8 3 ಜಾ 24. ಸೊ ಹಂಗಾರೆ k ವ್ಯಾಲ್ಯೂ ಏನಾಯ್ತು? -3 ಆಯಿತು. ಸೊ k ನ ಯಾವ ಬೆಲೆಗೆ ಅಂತ ಕೇಳಿದ್ದಿಲ್ಲವ. k is equal to -3 ಆದಾಗ ನನಗೆ ಅದು ಆನ್ಸರ್ ಕರೆಕ್ಟ್ ಬರ್ತೈತಿ. ರೈಟ್, ಆನ್ಸರ್ ಚೆಕ್ ಮಾಡೋಣ. ನಮಸ್ತೆ ಎಲ್ಲರಿಗೂ, ದಿಸ್ ಇಸ್ ಮಾಸ್ಟರ್ ಸ್ಟ್ರೋಕ್ ಕ್ಲಾಸಸ್ ಧಾರವಾಡ. ಇವತ್ತಿನ ಕ್ಲಾಸಲ್ಲಿ ನಾವು ಸಾಲ್ವ್ ಮಾಡ್ತಾ ಇರೋದು ಪೊಲಿನಾಮಿಯಲ್ ಫಂಕ್ಷನ್ ಅಲ್ಲಿ ಬರುವಂತಹ ಎಕ್ಸ್ಟ್ರಾ ಕ್ವಶನ್, ಟೆಕ್ಸ್ಟ್ ಬುಕ್ ಬಿಟ್ಟು ಹೊರಗಿನ ಕ್ವಶನ್ಸ್, ಅಪ್ಲೈಡ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಆಲ್ರೆಡಿ ಪಾರ್ಟ್ 1 ಒಳಗೆ ನಾವು ಒಂದು 5 ಕ್ವಶನ್ ಸಾಲ್ವ್ ಮಾಡೇವಿ. ಸೊ ಇದು ಪಾರ್ಟ್ 2 ಒಳಗೆ ನಾವು ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋಣ. ಅದರಲ್ಲಿ ಫಸ್ಟ್ ಕ್ವಶನ್, ಫಾರ್ ವಾಟ್ ವ್ಯಾಲ್ಯೂ ಆಫ್ ಕೆ? ಫಾರ್ ವಾಟ್ ವ್ಯಾಲ್ಯೂ ಆಫ್ ಕೆ ಅಂದ್ರೆ ಕೆ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. -4 ಇಸ್ ದ ಜೀರೋ ಆಫ್ ದ ಪೊಲಿನಾಮಿಯಲ್. ದಿಸ್ ಪೊಲಿನಾಮಿಯಲ್ ಕೆ ಏನಾದಾಗ -4 ಈ ಫಂಕ್ಷನ್ ಅದ ಜೀರೋ ಆಫ್ ದ ಪೊಲಿನಾಮಿಯಲ್ ಆಕೈತಿ ಅಂತ ಕ್ವಶನ್ ಕೇಳತ್ತಾನ. ಈ ಕ್ವಶನ್ ಅದ ಆನ್ಸರ್. ಸೊ ಕೆ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೋಬೇಕು. ಫಾರ್ ವಾಟ್ ವ್ಯಾಲ್ಯೂ ಆಫ್ ಕೆ? ಕೆ ಏನಾದಾಗ -4 ಈಸ್ ದ ಜೀರೋ ಆಫ್ ದ ಪೊಲಿನಾಮಿಯಲ್. ಈ ಪೊಲಿನಾಮಿಯಲ್ ಅದ ಒಂದು ರೂಟ್, 2 ರೂಟ್ ಬರ್ತಾವಲ್ಲ, ಸ್ಕ್ವೇರ್ ಕ್ವಾಡ್ರಾಟಿಕ್ ಇಕ್ವೇಷನ್ ಇದೆ, 2 ರೂಟ್ ಬರ್ತಾವ. ಅದ್ರಾಗ ಒಂದು ರೂಟ್ -4. ಕೆ ಏನಾದಾಗ ಈ ಪೊಲಿನಾಮಿಯಲ್ ಫಂಕ್ಷನ್ ಅದ ಒಂದು ಆನ್ಸರ್ -4 ಬರ್ತೈತಿ. ಅದ ಕಾರಣ ಮೀಡಿಯಂ ಒಳಗೆ ಕೆ ನ ಯಾವ ಬೆಲೆಗೆ ಈ ಫಂಕ್ಷನ್ ಅದ ಈ ಬಹುಪದೋಕ್ತಿಯ ಶೂನ್ಯತೆ -4 ಆಕೈತಿ ಅಂತ ಕ್ವಶನ್ ಕೇಳತ್ತಾನ.
ಸೊ ಹಂಗಾರೆ ಫಸ್ಟ್ ಏನೈತಿ ನಮ್ದು ಪೊಲಿನಾಮಿಯಲ್ ಫಂಕ್ಷನ್ ಬರ್ಕೊಳ್ಳೋಣ. ಪೊಲಿನಾಮಿಯಲ್ ಫಂಕ್ಷನ್ ಏನೈತಿ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ 2k ಪ್ಲಸ್ 2 ಫಾರ್ ವಾಟ್ ವ್ಯಾಲ್ಯೂ ಆಫ್ k. -4 is the zero of the this polynomial. -4 ಅನ್ನೋದು ಈ ಫಂಕ್ಷನ್ ಇದ್ದ ಜೀರೋ ಆಫ್ ದ ಪೊಲಿನಾಮಿಯಲ್ ಐತೆ ಹಂಗಾರೆ. ಸೊ ಹಂಗಾರೆ -4 ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದಾಗ ಇದು ಜೀರೋ ಕೊಡ್ತೈತೆ ಹಂಗಾರೆ. ಸೊ ಪಿ ಆಫ್ -4 ಅಂದ್ರೆ ಎಕ್ಸ್ ಜಾಗದಾಗ -4 ಹಾಕಿದ್ರೆ ಇದು ಜೀರೋ ಕೊಡ್ತೈತೆ ಹಂಗಾರೆ. ಸೊ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡೋಣ. ಎಕ್ಸ್ ಜಾಗದಾಗ -4 ಸ್ಕ್ವೇರ್ ಆಸ್ ಇಟ್ ಈಸ್ -4 ಮೈನಸ್ 2k ಪ್ಲಸ್ 2 ಆಸ್ ಇಟ್ ಈಸ್ ಈಕ್ವಲ್ ಟು ಏನು ಕೊಡ್ತೈತಿ ಇವಾಗ, ಎಕ್ಸ್ ಜಾಗದಾಗ -4 ಹಾಕಿದ್ರೆ ಜೀರೋ ಕೊಡ್ತೈತಿ. ಸೊ ಮೈನಸ್ನ ಸ್ಕ್ವೇರ್ ಮಾಡಿದ್ರೆ ಪ್ಲಸ್ 4 ಸ್ಕ್ವೇರ್ 16 ಮೈನಸ್ ಇಂಟು ಮೈನಸ್ ಪ್ಲಸ್ 4 ಆಸ್ ಇಟ್ ಈಸ್. ನೆಕ್ಸ್ಟ್ ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ 2k ಪ್ಲಸ್ ಇಂಟು ಮೈನಸ್ ಮೈನಸ್ 2 ಈಸ್ ಈಕ್ವಲ್ ಟು 0. ಸೊ ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಮಾಡೋಣ. ಹಂಗಾರೆ 16 ಪ್ಲಸ್ 4 20 ಒಳಗೆ 2 ಹೋತಂದ್ರೆ 18 ಆಯಿತು. ಸೊ ಹಂಗಾರೆ ಮೈನಸ್ 2k ಎಷ್ಟಾಯ್ತು, ಇದು 18 ಆಯಿತು, ಈಸ್ ಈಕ್ವಲ್ ಟು 0. ನೋಡಿ 16 ಪ್ಲಸ್ 4 20 ಒಳಗೆ ಪ್ಲಸ್ 20 ಒಳಗೆ ಮೈನಸ್ 2 ಹೋತಂದ್ರೆ ಪ್ಲಸ್ 18 ಆಯಿತು. ಮೈನಸ್ 2k ಇಲ್ಲೇ ಇಟ್ಕೊಳ್ಳೋನು, ಪ್ಲಸ್ 18 ಆ ಕಡೆ ಹೋದ್ರೆ ಮೈನಸ್ 18 ಆಕೈತಿ. ಸೊ ಮೈನಸ್ ಮೈನಸ್ ಏನಾಯ್ತು ಹಂಗಾರೆ ಇಲ್ಲಿ ಕ್ಯಾನ್ಸಲ್ ಆಯಿತು. ಕೆ ವ್ಯಾಲ್ಯೂ ಎಷ್ಟು, 2 1 ಜಾ 2 9 ಜಾ 18 ಇಲ್ಲೇ ಇಟ್ಕೊಂಡು 2 ಆ ಕಡೆ ಕಳಿಸಿದ್ರೆ 2 1 ಜಾ 2 9 ಜಾ 18. ಕೆ ವ್ಯಾಲ್ಯೂ ಎಷ್ಟು ಬಂತು ಹಂಗಾರೆ ಇಲ್ಲಿ, ಕೆ ವ್ಯಾಲ್ಯೂ 9 ಬಂತು. ಸೊ ಹಂಗಾರೆ ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಕೆ ಇದೆ, ಕೆ ವ್ಯಾಲ್ಯೂ ನಾವು ಫೈಂಡ್ ಔಟ್ ಮಾಡಿದ್ವಿ, ಕೆ ಆನ್ಸರ್ ಎಷ್ಟು ಬಂತು, 9 ಬಂತು. ಸೊ ಕ್ವಶನ್ದಾಗ ಏನು ಕೊಟ್ಟಿದ್ದಾವ, ಫಾರ್ ವಾಟ್ ವ್ಯಾಲ್ಯೂ ಆಫ್ ಕೆ ಅಂತಂದಿದ್ದ, ಅಂದ್ರೆ ಕೆ ಈಕ್ವಲ್ ಟು 9 ಆದಾಗ -4 ಅನ್ನೋದು ಈ ಫಂಕ್ಷನ್ ಅದ ಜೀರೋ ಆಫ್ ದ ಪೊಲಿನಾಮಿಯಲ್ ಆಕೈತಿ ಅಂತ ಮೀನಿಂಗ್ ಅದರದ್ದು. ಓಕೆ ರೈಟ್, ಇದನ್ನ ಬರ್ಕೋರಿ. ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, ಇವಾಗ ಮುಂದಿನ ಕ್ವಶನ್, ಇಫ್ ಅಲ್ಫಾ ಅಂಡ್ ಬೀಟಾ ಆರ್ ದ ಜೀರೋಸ್ ಆಫ್ ದ ಪೊಲಿನಾಮಿಯಲ್. ಅಲ್ಫಾ ಮತ್ತು ಬೀಟಾ ಏನದಾವ, ಕೊಟ್ಟಿರೋ ಫಂಕ್ಷನ್ ಅದ, ಕೊಟ್ಟಿರೋ ಪೊಲಿನಾಮಿಯಲ್ ಅದ ಜೀರೋಸ್ ಅದಾವು, ಜೀರೋಸ್ ಆಫ್ ದ ಪೊಲಿನಾಮಿಯಲ್. ದಿಸ್ ಪೊಲಿನಾಮಿಯಲ್ x square minus 4x minus 5. ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಅಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್. ಹಂಗಿದ್ರೆ ಅಲ್ಫಾ ಸ್ಕ್ವೇರ್ ಮತ್ತೆ ಬೀಟಾ ಸ್ಕ್ವೇರ್ ವ್ಯಾಲ್ಯೂ ಏನಾಕೈತಿ ಅನ್ನೋದನ್ನ ಫೈಂಡ್ ಔಟ್ ಮಾಡೋದು. ಸೊ ಈ ಫಂಕ್ಷನ್ ಅದ, ಈ ಪೊಲಿನಾಮಿಯಲ್ ಅದ ಶೂನ್ಯತೆಗಳು, ಈ ಬಹುಪದೋಕ್ತಿಯ ಶೂನ್ಯತೆಗಳು ಅಲ್ಫಾ ಮತ್ತು ಬೀಟಾಗಳು ಆದಾಗ ಅಲ್ಫಾ ಸ್ಕ್ವೇರ್ ಮತ್ತು ಪ್ಲಸ್ ಬೀಟಾ ಸ್ಕ್ವೇರ್ಗಳ ಬೆಲೆಯನ್ನು ಕಂಡುಹಿಡಿಯಿರಿ. ರೈಟ್. ಸೊ ಹಂಗಾರೆ ಕೊಟ್ಟಿರೋ ಪೊಲಿನಾಮಿಯಲ್ ಫಂಕ್ಷನ್ ಏನೈತಿ ಅದನ್ನ ಫಸ್ಟ್ ಇನ್ನೊಂದ್ಸಲ ಬರ್ಕೊಳ್ಳೋಣ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 5. ಸೊ ನಮಗೆ ಬೇಕಾಗಿದ್ದ ವ್ಯಾಲ್ಯೂ ಅಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್. ನಮಗೆ ಬೇಕಾಗಿದ್ದು ಅಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್. ಸೊ ಅಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್. ಸೊ ಅದನ್ನ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಸೊ ನಮಗೇನು ಗೊತ್ತೈತಿ, ಸಮ್ ಆಫ್ ದ ಜೀರೋಸ್ ಪ್ರಾಡಕ್ಟ್ ಆಫ್ ದ ಜೀರೋಸ್ ಐತಲ್ಲ, ಸೊ ಅದನ್ನ ಚೆಕ್ ಮಾಡೋಣ. ಸಮ್ ಆಫ್ ದ ಜೀರೋಸ್ ಏನಕ್ಕೈತಿ, ಪ್ರಾಡಕ್ಟ್ ಆಫ್ ದ ಜೀರೋಸ್ ಏನಕ್ಕೈತಿ ಚೆಕ್ ಮಾಡ್ಕೊಳ್ಳೋಣ. ಸಮ್ ಆಫ್ ದ ಜೀರೋಸ್ ಅಂದ್ರೆ ಅಲ್ಫಾ ಪ್ಲಸ್ ಬೀಟಾ, ಶೂನ್ಯತೆಗಳ ಮೊತ್ತ ಮತ್ತು ಶೂನ್ಯತೆಗಳ ಗುಣಲಬ್ಧ. ಶೂನ್ಯತೆಗಳ ಗುಣಲಬ್ಧ ಅಂದ್ರೆ ಅಲ್ಫಾ ಇಂಟು ಬೀಟಾ. ಒಂದು ಅಲ್ಫಾ ಪ್ಲಸ್ ಬೀಟಾ ಹುಡ್ಕೊಳ್ಳೋಣ, ಇನ್ನೊಂದು ಅಲ್ಫಾ ಇಂಟು ಬೀಟಾ ಹುಡ್ಕೋಣ. ಸೊ ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಏನು, ಶೂನ್ಯತೆಗಳ ಮೊತ್ತ ಮೈನಸ್ ಬಿ ಡಿವೈಡ್ ಬೈ ಎ. ಶೂನ್ಯತೆಗಳ ಗುಣಲಬ್ಧ ಸಿ ಬೈ ಎ. ಸಮ್ ಆಫ್ ದ ಜೀರೋಸ್ ಮೈನಸ್ ಬಿ ಬೈ ಎ, ಪ್ರಾಡಕ್ಟ್ ಆಫ್ ದ ಜೀರೋಸ್ ಸಿ ಬೈ ಎ ಐತಿ. ಸೊ ಇದು ಎ ಬಿ ಸಿ ವ್ಯಾಲ್ಯೂ ಬೇಕಂತ ನಾವು ಎಲ್ಲಿ ಹುಡುಕ್ಬೇಕು, ಇಲ್ಲಿ ಹುಡುಕ್ಬೇಕಾಗ್ತೈತಿ. ಎಕ್ಸ್ ಕೋಎಫಿಷಿಯಂಟ್ ಏನೈತಿ 1 ಐತಲ್ಲ, ಸೊ ದಟ್ ಈಸ್ ಎ. ಎಕ್ಸ್ ಕೋಎಫಿಷಿಯಂಟ್ -4 ಐತಲ್ಲ, ದಟ್ ಈಸ್ ಬಿ. ಇನ್ನು ಸಿ ವ್ಯಾಲ್ಯೂ ಪ್ಲಸ್ 5. ಸೊ ಇಲ್ಲಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡೋಣ, ಚೆಕ್ ಮಾಡೋಣ. ಇಸ್ ಈಕ್ವಲ್ ಟು ಮೈನಸ್ ಆಸ್ ಇಟ್ ಈಸ್ ಬಿ ಅಂತಂದ್ರೆ -4 ಐತಿ, -4 ಬರ್ಕೊಳ್ಳೋಣ. ಫಸ್ಟ್ ಈ ಫಾರ್ಮುಲಾ ಒಳಗಿನ ಮೈನಸ್ ಬರಿಬೇಕು, ಆಮೇಲೆ ಬಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡ್ಬೇಕು. ಇಲ್ಲ ಅಂದ್ರೆ ಫಸ್ಟ್ ವಿಡಿಯೋ ಒಳಗಾಗಿತ್ತಲ್ಲ ಹಂಗಾಗ್ತೈತಿ. ಮತ್ತೆ ಡಿವೈಡ್ ಬೈ ಎ ಅಂದ್ರೆ 1 ಐತಿ, 1 ಕೆಳಗಡೆ ಬರಿ. ಮೈನಸ್ ಇಂಟು ಮೈನಸ್ ಪ್ಲಸ್ 4 ಕೆಳಗಡೆ 1 ಬರೆದ್ರು ಅಷ್ಟೇ, ಬಿಟ್ರು ಅಷ್ಟೇ ಬಿಡೋಣ. ಇನ್ನು ಸಿ ಬೈ ಎ, ಸಿ ಅಂದ್ರೆ ಏನೈತಿ 5 ಐತಿ, ಕೆಳಗಡೆ ಎ ಜಾಗದಾಗ 1 ಐತಿ, 1 ಸಬ್ಸ್ಟಿಟ್ಯೂಷನ್ ಮಾಡೋಣ. 5 ಬೈ 1 ಅಂದ್ರೆ 5. ಸೊ ನಿಂಗೆ ಅಲ್ಫಾ ಪ್ಲಸ್ ಬೀಟಾ ಗೊತ್ತೈತಿ, ಅಲ್ಫಾ ಇಂಟು ಬೀಟಾ ಗೊತ್ತೈತಿ, ಬಟ್ ನಿನಗೆ ಬೇಕಾಗಿದ್ದು ಅಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಬೇಕಾಗಿತ್ತು. ನಿನಗೆ ಬೇಕಾಗಿದ್ದು ಅಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಬೇಕಾಗಿತ್ತು.
ಸೊ ಇದ್ರ ವ್ಯಾಲ್ಯೂ ಹೆಂಗೆ ಫೈಂಡ್ ಮಾಡೋದು ನೋಡಿ, ಇನ್ನೊಂದ್ಸಲ ಬರ್ಕೋತೀನಿ. ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್. ಈ ಕ್ವಾಂಟಿಟಿಗೆ ಏನಾರ ನಾನು +2 ಮಾಡಿದೆ ಅಂತ ತಿಳ್ಕೊ, ಎರಡೂ ಈಕ್ವಲ್ ಆಗಂಗಿಲ್ಲ ಇವಾಗ. ಅಟ್ ದ ಸೇಮ್ ಟೈಮ್ -2 ಮಾಡಿದ್ರೆ ಈಕ್ವಲ್ ಆಕೈತಿ. ಕ್ವಾಂಟಿಟಿ ಸಣ್ಣದೈತಿ, ಕ್ವಾಂಟಿಟಿ ದೊಡ್ಡದೈತಿ, ಬಟ್ ಆದ್ರೂ ಈಕ್ವಲ್. ಯಾಕೆ ಹೇಳ? +2 -2 ಆನ್ಸರ್ 0 ಅದು. ಇದಕ್ಕೇನು ಫರಕ್ ಬೀಳಂಗೇ ಇಲ್ಲ, ಎರಡು ಈಕ್ವಲ್ ಆಕ್ಕವು. +2 ಬಿಟ್ಟು ನೀ 12 ಮಾಡು, ಏನು ಡಿಫ್ರೆನ್ಸ್ ಬೀಳಂಗೇ ಇಲ್ಲ. ಯಾಕಂದ್ರೆ ಸೇಮ್ ಕ್ವಾಂಟಿಟಿನ ಆ್ಯಡ್ ಮಾಡಿ, ಅಟ್ ದ ಸೇಮ್ ಟೈಮ್ ಸೇಮ್ ಕ್ವಾಂಟಿಟಿನ ಸಬ್ಟ್ರಾಕ್ಟ್ ಮಾಡಿ, ಇವೆರಡು ಕ್ಯಾನ್ಸಲ್ ಆದ 0 ಆಕೈತಿ. ಸೊ ದಿಸ್ ಕ್ವಾಂಟಿಟಿ ಈಸ್ ಈಕ್ವಲ್ ಟು ದಿಸ್ ಕ್ವಾಂಟಿಟಿ, LHS ಈಕ್ವಲ್ ಟು RHS. ಏನು ಫರಕ್ ಬೀಳಂಗೇ ಇಲ್ಲ. ಸೊ ಈ ಜಗದಾಗಿ +x -x ಮಾಡಿದ್ರು ಏನು ಡಿಫ್ರೆನ್ಸ್ ಬೀಳಂಗಿಲ್ಲ. ಸೊ ಹಂಗಾರೆ ಈ ಪ್ಲೇಸ್ ಒಳಗ +kgf -kgf ಮಾಡಿದ್ರು ಏನು ಡಿಫ್ರೆನ್ಸ್ ಬೀಳಂಗೇ ಇಲ್ಲ. ಯಾಕೆ ಹೇಳ? ಇಲ್ಲಿ ಪ್ಲಸ್ ಐತಿ ಮೈನಸ್ ಐತಿ, ಅಲ್ಲೇ ಕ್ಯಾನ್ಸಲ್ ಆದು ಉಳಿದು ಮತ್ತು ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಉಳಿತೈತಿ. ಸೊ ಹಂಗಾರೆ ನಾ ಇಲ್ಲಿ ಏನ್ ಮಾಡ್ತೀನಿ, ನನಗೆ ನೆಸೆಸರಿ ಆಗುವಂಗ, ನನಗೆ ಯೂಸ್ಫುಲ್ ಆಗುವಂಗ ಒಂದು 2 ಆಲ್ಫಾ ಬೀಟಾ ಅಂತ ಮಾಡ್ತೇನೆ. ಇನ್ನೊಂದು ಹಿಂಗೆ ಇಷ್ಟು ಮಾಡಿದ್ರೆ ಚೇಂಜ್ ಆಗ್ತಿಗದ. ಅಟ್ ದ ಸೇಮ್ ಟೈಮ್ -2 ಆಲ್ಫಾ ಬೀಟಾ ಮಾಡ್ತೀನಿ. ಅಂದ್ರೆ ಸೇಮ್ ಕ್ವಾಂಟಿಟಿನ ಆ್ಯಡ್ ಮಾಡೀನಿ, ಸೇಮ್ ಕ್ವಾಂಟಿಟಿನ ಸಬ್ಟ್ರಾಕ್ಟ್ ಮಾಡೀನಿ, ಏನೂ ಡಿಫ್ರೆನ್ಸ್ ಬೀಳಂಗಿಲ್ಲ. ಸೊ ಹಿಂಗೆ ಯಾಕೆ ಮಾಡ್ಕೊಂಡೆ ಅಂತಂದ್ರೆ, ಇಲ್ಲಿ ನೋಡ್ರಿ, ಇದಂತೂ ಏನು ಡಿಫ್ರೆನ್ಸ್ ಬೀಳಂಗಿಲ್ಲ, ಗೊತ್ತಾಯ್ತಲ್ಲ. ಸೊ ಈ ಕ್ವಾಂಟಿಟಿನ ಅಬ್ಸರ್ವ್ ಮಾಡಿದ್ರೆ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಪ್ಲಸ್ 2 ಆಲ್ಫಾ ಬೀಟಾ, ಇಟ್ ಈಸ್ ಎಕ್ಸಾಕ್ಟ್ಲಿ ಇನ್ ದ ಫಾರ್ಮ್ ಆಫ್ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಅಂದ್ರ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮೇಟ್ ಒಳಗೆ ಐತೆ ಹಂಗಾರ ಅದು. ಸೊ ನಾ ಇಲ್ಲಿ ಏನ್ ಬರ್ಕೋತೀನಿ, a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರೆ ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಬರ್ಕೋತೀನಿ. ಇದು -2 ಆಲ್ಫಾ ಬೀಟಾ ಆಸ್ ಇಟ್ ಈಸ್ ಹಂಗ ಬರಿತಾ ಹೋಗ್ತೇನೆ. ಸೊ ಇಲ್ಲಿ ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಬರೋ ಕಾರಣಕ್ಕೆ ನಾ ಇದನ್ನ ಆ್ಯಡ್ ಮಾಡ್ಕೊಂಡು ಸಬ್ಟ್ರಾಕ್ಟ್ ಮಾಡ್ಕೊಂಡೆ. ಓನ್ಲಿ ಆ್ಯಡ್ ಮಾಡ್ಕೊಂಡ್ರೆ ಕ್ವಾಂಟಿಟಿ LHS ಈಕ್ವಲ್ ಟು RHS ಆಗಂಗಿಲ್ಲ, ಅದಕ್ಕೆ ಮತ್ತೆ ಮೈನಸ್ ಮಾಡ್ಕೊಂಡೆ. ಸೊ ಆಲ್ಫಾ ಪ್ಲಸ್ ಬೀಟಾ ಅಂತಂದ್ರೆ ಏನೈತೆ ಅಂದ್ರೆ ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ ಗೊತ್ತೈತಿ, ಅಲ್ಲಿ ಆಲ್ಫಾ ಇಂಟು ಬೀಟಾ ವ್ಯಾಲ್ಯೂ ಗೊತ್ತೈತಿ. ಆಲ್ಫಾ ಪ್ಲಸ್ ಬೀಟಾ 4 ಐತಿ. ಸೊ ಹಂಗಾರೆ 4 ಬರೀನು, ಇಲ್ಲಿ ಸ್ಕ್ವೇರ್ ಹಾಕೋನು, -2 ಆಲ್ಫಾ ಇಂಟು ಬೀಟಾ ಏನೈತಿ 5 ಐತಿ. ಸೊ ಇಲ್ಲಿ 5 ಬರೀನು, ಆಲ್ಫಾ ಇಂಟು ಬೀಟಾ ಜಗದಾಗ 5 ಬರದೆ. ನೆಕ್ಸ್ಟ್ 4 ಸ್ಕ್ವೇರ್ ಏನಾಯ್ತು 16 ಆಯ್ತು. ಆಮೇಲೆ ಇದು 5 2 10 ಆಯ್ತು. ಸೊ ಹಾಗಾದ್ರೆ ಇಲ್ಲಿ ಸೊ ಎಷ್ಟಾಯ್ತು, 16 - 10 6 ಆಯ್ತು. 16 - 10 6 ಆಯ್ತು. ಆಲ್ಫಾ ಇಂಟು ಬೀಟಾ ಮೈನಸ್ b by a ಪ್ಲಸ್ 4 ಕರೆಕ್ಟ್ ಐತಿ. ಪ್ರಾಡಕ್ಟ್ ಆಫ್ ದ ಜೀರೋಸ್ c by a ಪ್ಲಸ್ 5. ಓ ಇದು ಇಲ್ಲಿ ಕ್ವಶನ್ದಾಗ -5 ಐತಿ, ಇಲ್ಲಿ +5 ಆಗೈತಿ. ಸೊ ಹಂಗಾರೆ ಇಲ್ಲಿ ಕ್ವಶನ್ದಾಗ -5 ಐತಿ ಅಂದಮೇಲೆ ಸಿ ಜಗದಾಗ ಏನ್ ಬರಿಬೇಕಾಗಿತ್ತು, ಹಂಗಾರೆ ಇಲ್ಲಿ -5 ಬರಿಬೇಕು, ಇಲ್ಲಿ ಮೈನಸ್ ಬರಿಬೇಕು, -5. ಸೊ ಹಂಗಾರೆ ಇಲ್ಲಿ -5. ಸೊ ಇದು ಮೈನಸ್ ಇಂಟು ಮೈನಸ್ ಪ್ಲಸ್ 16 + 10 26. ದಿಸ್ ಈಸ್ ದ ಸೊಲ್ಯೂಷನ್, ರೈಟ್. ಓಕೆ, ಈ 7th ಕ್ವಶನ್ ಬರ್ಕೊರಿ. ನೆಕ್ಸ್ಟ್ 8th ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, ಮುಂದಿನ ಕ್ವಶನ್ ನಂಬರ್ 8. ಆಲ್ಫಾ ಮತ್ತು ಬೀಟಾ ಈ ಪೊಲಿನಾಮಿಯಲ್ ಫಂಕ್ಷನ್ ಇದ್ದ 0 ಆಫ್ ದ ಪೊಲಿನಾಮಿಯಲ್ ಆದಾಗ ಆಲ್ಫಾ ಡಿವೈಡ್ ಬೈ ಬೀಟಾ ಪ್ಲಸ್ ಬೀಟಾ ಡಿವೈಡ್ ಬೈ ಆಲ್ಫಾ ವ್ಯಾಲ್ಯೂನ ಫೈಂಡ್ ಮಾಡ್ಕೋಬೇಕು. ಈ ಬಹುಪದೋಕ್ತಿಯ ಶೂನ್ಯತೆಗಳು ಆಲ್ಫಾ ಮತ್ತು ಬೀಟಾ ಆದಾಗ ಇದರ ವ್ಯಾಲ್ಯೂ ಏನಕ್ಕೈತೆ ಅಂತ ನಾವು ಹುಡುಕ್ಬೇಕು. ಸೊ ಹಂಗಾರೆ ಸಮ್ ಆಫ್ ದ ಜೀರೋಸ್ ಪ್ರಾಡಕ್ಟ್ ಆಫ್ ದ ಜೀರೋಸ್ ಫೈಂಡ್ ಮಾಡ್ಕೊಂಡ್ಬಿಡೋಣ. ಸೊ ನೋಡ್ರಿ, ನೀವು ಸ್ವಲ್ಪ ವಿಡಿಯೋ ಪಾಸ್ ಮಾಡಿ ಚೆಕ್ ಮಾಡ್ಕೊರಿ. ಓಕೆ, ಸೊ ಇಲ್ಲಿ ಕೊಟ್ಟಿರೋ ಫಂಕ್ಷನ್ ಏನೈತಿ, f of x is equal to 5x² minus 7x plus 1. ಸೊ ಇಲ್ಲಿ it is exactly in the form of ax² plus bx plus
ಸಿ. ಸೊ ಇಲ್ಲಿ ಎ ವ್ಯಾಲ್ಯೂ ಏನಾಕೈತಿ, ಎ ವ್ಯಾಲ್ಯೂ ಎ ಜಗದಾಗ 5 ಐತಿ, ಬಿ ಜಗದಾಗ -7 ಐತಿ, ಸಿ ಜಗದಾಗ 1 ಐತಿ. ಓಕೆ, ಇಷ್ಟಂತೂ ಮಾಡಿರ್ತೀರಿ. ಸೊ ಹಂಗಾರೆ ಇಲ್ಲಿ ಸಮ್ ಆಫ್ ದ ಜೀರೋಸ್ ಅಲ್ಫಾ ಪ್ಲಸ್ ಬೀಟಾ ಏನಾಕೈತಿ, ಅಲ್ಫಾ ಪ್ಲಸ್ ಬೀಟಾ ಏನೈತಿ, ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಮೈನಸ್ ಬಿ ಡಿವೈಡ್ ಬೈ ಎ. ಸೊ ಮೈನಸ್ ಆಸ್ ಇಟ್ ಇಸ್ ಬಿ ವ್ಯಾಲ್ಯೂ ಏನೈತಿ -7 ಐತಿ ಡಿವೈಡ್ ಬೈ ಎ ವ್ಯಾಲ್ಯೂ 5 ಐತಿ. ಮೈನಸ್ ಇಂಟು ಮೈನಸ್ ಪ್ಲಸ್ 7 ಡಿವೈಡ್ ಬೈ 5 ಇದು ಆಯಿತು. ನೆಕ್ಸ್ಟ್ ಇನ್ನು ಅಲ್ಫಾ ಇಂಟು ಬೀಟಾ, ಅಲ್ಫಾ ಇಂಟು ಬೀಟಾ ಅಂದ್ರೆ ಸಿ ಡಿವೈಡ್ ಬೈ ಎ. ಸಿ ವ್ಯಾಲ್ಯೂ ಏನೈತಿ 1 ಐತಿ, ಇದು 5 ಐತಿ. ಸೊ 1/5 ಅಲ್ಫಾ ಇಂಟು ಬೀಟಾ 1/5 ಆಯಿತು. ನೆಕ್ಸ್ಟ್ ಏನಂಗಾರೆ ಈಗ ಈ ವ್ಯಾಲ್ಯೂನ ಹುಡುಕ್ಬೇಕು. ಈಗ ಈ ವ್ಯಾಲ್ಯೂ ಏನೈತಿ ಅಲ್ಫಾ ಪ್ಲಸ್ ಬೀಟಾ, ಅಲ್ಫಾ ಡಿವೈಡ್ ಬೈ ಬೀಟಾ ಪ್ಲಸ್ ಬೀಟಾ ಡಿವೈಡ್ ಬೈ ಅಲ್ಫಾ ಐತಿ. ಸೊ ಈ ವ್ಯಾಲ್ಯೂನ ಹುಡುಕ್ಬೇಕು ಅಂತಂದ್ರೆ ಫಸ್ಟ್ ನಾ ಇಲ್ಲಿ ಸಿಂಪ್ಲಿಫಿಕೇಶನ್ ಮಾಡ್ಕೋತೀನಿ. ನನಗೆ ಗೊತ್ತಿರೋದು ಪರ್ಟಿಕ್ಯುಲರ್ ಅಲ್ಫಾ ಪರ್ಟಿಕ್ಯುಲರ್ ಬೀಟಾ ಗೊತ್ತಿಲ್ಲ, ಪರ್ಟಿಕ್ಯುಲರ್ ಬೀಟಾ ಪರ್ಟಿಕ್ಯುಲರ್ ಅಲ್ಫಾ ಗೊತ್ತಿಲ್ಲ. ಸೊ ಹಂಗಾರೆ ಇಲ್ಲಿ ಏನು ಮಾಡೋಣ, ಎಲ್ ಸಿ ಎಮ್ ತಗೊಳ್ಳೋಣ. ಅಲ್ಫಾ ಇಂಟು ಬೀಟಾ, ಎಲ್ ಸಿ ಎಮ್ ಏನು ಬರುತ್ತೆ ಇಲ್ಲಿ, ಅಲ್ಫಾ ಇಂಟು ಬೀಟಾ ಬರ್ತೈತಿ. ನ್ಯೂಮಿನೇಟರ್ ಒಳಗೆ ಇಲ್ಲಿ ಬೀಟಾ ಐತಿ, ಇದು ಜೋಡಿ ಯಾರಿಲ್ಲ, ಅಲ್ಫಾ ಇಲ್ಲ. ಕೆಳಗಡೆ ಬೀಟಾ ಐತಿ, ಇದ್ರ ಜೊತೆ ಅಲ್ಫಾ ಇಲ್ಲ. ಇಲ್ಲಿ ಅಲ್ಫಾ ಐತಿ, ಇದು ಜೋಡಿ ಯಾರಿಲ್ಲ, ಬೀಟಾ ಇಲ್ಲ. ಯಾಕಂತಂದ್ರೆ ಅಲ್ಫಾ ಇಂಟು ಬೀಟಾ ಡಬಲ್ ಐತಲ್ಲ, ಜೋಡಿ ಐತಿಲ್ಲ ಅಲ್ಫಾ ಇಂಟು ಬೀಟಾ. ಇಲ್ಲಿ ಬೀಟಾಕ ಅಲ್ಫಾ ಬಾಜು ಇಲ್ಲ, ಅದಕ್ಕೆ ಇಂಟು ಅಲ್ಫಾ, ಅಲ್ಫಾಕ್ಕೆ ಇಂಟು ಬೀಟಾ ಇಲ್ಲ, ಸೊ ಅದಕ್ಕೆ ಇಂಟು ಬೀಟಾ. ಈ ರೀತಿ ಎಲ್ ಸಿ ಎಮ್ ನೀವು ತಗೋತೀರಿ. ಸೊ ಅಲ್ಫಾ ಇಂಟು ಅಲ್ಫಾ, ಅಲ್ಫಾ ಸ್ಕ್ವೇರ್ ಆಕೈತಿ, ಪ್ಲಸ್ ಬೀಟಾ ಇಂಟು ಬೀಟಾ, ಬೀಟಾ ಸ್ಕ್ವೇರ್ ಆಕೈತಿ. ಈ ಜಸ್ಟ್ ಕ್ವಶನ್ ಸಾಲ್ವ್ ಮಾಡಿದ್ರ ಪ್ರಕಾರ ಅಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಇದ್ದಾಗ ಏನ್ ಮಾಡ್ಕೊಂಡಿದ್ವಿ ನಾವು ಇಲ್ಲಿ, ಅಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಇದ್ದಾಗ ಏನ್ ಮಾಡ್ಕೊಂಡಿದ್ವಿ, ಪ್ಲಸ್ 2 ಅಲ್ಫಾ ಬೀಟಾ ಮೈನಸ್ 2 ಅಲ್ಫಾ ಬೀಟಾ ಮಾಡ್ಕೊಂಡಿದ್ವಿ, ಹೌದಿಲ್ಲೋ? ಈ ಜಸ್ಟ್ ಮಾಡ್ಕೊಂಡಿದ್ವಿ. ಯಾಕಂತ ಈ ಆಗಿಲ್ಲ ಕ್ವಶನ್ ಹೋಗಿ ರೀಸನ್ ಹೇಳೇನಿ. ನೆಕ್ಸ್ಟ್ ಅಲ್ಫಾ ಇಂಟು ಬೀಟಾ ಆಸ್ ಇಟ್ ಈಸ್. ಯಾರು ವಿಡಿಯೋ ಏನೋ ಅಕಸ್ಮಾತ್ ಸ್ಕಿಪ್ ಮಾಡಿ ನೋಡಿದ್ರೆ ವಾಪಸ್ ರಿವರ್ಸ್ ಹೋಗಿ ಇದು ಯಾಕೆ ಪ್ಲಸ್ 2 ಅಲ್ಫಾ ಬೀಟಾ ಮೈನಸ್ 2 ಅಲ್ಫಾ ಬೀಟಾ ಅನ್ನೋದನ್ನ ನೋಡ್ಕೊರಿ. ಸೊ ಇಲ್ಲಿ ಒಂದು ಫಾರ್ಮುಲಾ ಬರ್ತೈತಿ. ಯಾವ ಫಾರ್ಮುಲಾ ಬರ್ತೈತಿ ಇಲ್ಲಿ, ಅಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಪ್ಲಸ್ 2 ಅಲ್ಫಾ ಬೀಟಾಕ್ಕೆ ಇಲ್ಲಿ ಇದನ್ನ ನೋಡಾತ ನಿಮ್ಗೆ ಯಾವ ಫಾರ್ಮುಲಾ ನೆನಪು ಬರುತ್ತೆ, ಇದು ಅಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್. ಎಕ್ಸಾಕ್ಟ್ಲಿ ಹೆಂಗೈತಿದೆ, ಅಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಅಂದ್ರೆ ಈ ಫಾರ್ಮುಲಾ ಇದು ಹೆಂಗೈತಿದೆ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂದ್ರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಬರೀಬೇಕು. ಇಲ್ಲಿ ಅಲ್ಫಾ ಪ್ಲಸ್ ಬೀಟಾ ಅದಾವ, ಅದಕ್ಕೆ ಹೋಲ್ ಸ್ಕ್ವೇರ್ ಬರ್ತೀನಿ. ಮೈನಸ್ 2 ಅಲ್ಫಾ ಬೀಟಾ ಆಸ್ ಇಟ್ ಈಸ್ ಡಿವೈಡ್ ಬೈ ಅಲ್ಫಾ ಬೀಟಾ ಆಸ್ ಇಟ್ ಈಸ್ ಬರ್ಕೊಳ್ಳೋಣ. ಸೊ ಈಗ ಅಲ್ಫಾ ಪ್ಲಸ್ ಬೀಟಾ ಆಮೇಲೆ 2 ಅಲ್ಫಾ ಇಂಟು ಬೀಟಾ ಈ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡೋದು, ಚೆಕ್ ಮಾಡೋದು. ಸೊ ಹಂಗಾರೆ ಇವಾಗ ಇಲ್ಲಿ ಸಾಲ್ವ್ ಮಾಡ್ತೀವಿ. ಇಸ್ ಈಕ್ವಲ್ ಟು ಅಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ ಏನೈತಿ 7/5 ಐತಿ, ಅಂದ್ರೆ ಸ್ಕ್ವೇರ್ ಐತಿ. ಸ್ಕ್ವೇರ್ ಇದೆ, ನಾ ಜಾಗ ಕಡಿಮೆ ಐತಲ್ಲ, ಸೊ ಅದಕ್ಕೆ ಸ್ವಲ್ಪ ಒಂದು ಸ್ಟೆಪ್ ಸ್ಕಿಪ್ ಅಂದ್ರೆ ಡೈರೆಕ್ಟ್ ಹೋಗ್ಬಿಡ್ತೀನಿ. ಅಲ್ಫಾ ಪ್ಲಸ್ ಬೀಟಾ 7/5 ಬರೀಬೇಕು. ಇಲ್ಲಿ ನಾ 7 ಸ್ಕ್ವೇರ್ 5 ಸ್ಕ್ವೇರ್ ಸ್ಕ್ವೇರ್ ಇದ್ದಿದ್ದಕ್ಕೆ ಸ್ಕ್ವೇರ್ ಮಾಡ್ಕೊಂಡು ಬರೆದ್ಬಿಡ್ತೀನಿ. 7 ಸ್ಕ್ವೇರ್ 49, 5 ಸ್ಕ್ವೇರ್ 25 ಮೈನಸ್ ಇದು 2 ಅಲ್ಫಾ ಬೀಟಾ. ಅಲ್ಫಾ ಇಂಟು ಬೀಟಾ ಏನೈತಿ 1/5 ಐತಿ. 2 ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 2/5 ಆಯಿತು ಡಿವೈಡೆಡ್ ಬೈ ಅಲ್ಫಾ ಇಂಟು ಬೀಟಾ. ಅಲ್ಫಾ ಇಂಟು ಬೀಟಾ ಆಗೇನೆ 1/5, ಇದು 1/5 ಇಲ್ಲಿ ಬರ್ಕೋತೀನಿ. ನೆಕ್ಸ್ಟ್ ಇಸ್ ಈಕ್ವಲ್ ಟು 5 ಮತ್ತು 25 ಎಲ್ ಸಿ ಎಮ್ ತಗೊಂಡ್ರೆ ಏನು ಬರುತ್ತೆ, ಎಲ್ ಸಿ ಎಮ್ 25 ಬರ್ತೈತಿ. ಸಾರಿ 25 ಇಲ್ಲಿ ಬರ್ಕೋತೀನಿ. ಸೊ ಇಲ್ಲಿ ಎಲ್ ಸಿ ಎಮ್ ಏನು ಬರ್ತು, ಇಲ್ಲಿ 25 ಅಂದ್ರೆ 25 1 ಜಾ, ಇಲ್ಲಿ 5 ಐತಿ ಅಂದ್ರೆ 5 5 ಜಾ 25 ಎಲ್ ಸಿ ಎಮ್ ಎಲ್ಲ ಬರುತ್ತೆ ಅನ್ಕೋತೀನಿ ನಿಮಗೆ. 49 1 ಜಾ 49, ಆಮೇಲೆ 5 2 ಜಾ 10. ಈ 1/5 ನ ಮೇಲ್ಗಡೆ ತಗೊಂಡ್ರೆ ಇಂಟು 5 ಡಿವೈಡ್ ಬೈ 1 ಆಕೈತಿ. ಸೊ 49 ಒಳಗೆ 10 ಹೋದ್ರೆ ಎಷ್ಟು ಆಕೈತಿ, 49 ಒಳಗೆ 10 ಹೋದ್ರೆ 39 ಡಿವೈಡ್ ಬೈ 25, ಇದು 5 ಡಿವೈಡ್ ಬೈ 1. ನೆಕ್ಸ್ಟ್ 5 1 ಜಾ 5 5 ಜಾ 25. ಸೊ ವಿ ಗೆಟ್ 39/5, ವಿ ಗೆಟ್ 39/5. ಅದ್ರ ವ್ಯಾಲ್ಯೂ ಏನು ಸಿಕ್ತು ನಿನಗೆ, ಅಲ್ಫಾ ಸ್ಕ್ವೇರ್ ಪ್ಲಸ್ ಸಾರಿ ಏನು ಅಲ್ಫಾ ಬೈ ಬೀಟಾ ಬೀಟಾ ಬೈ ಅಲ್ಫಾ, ಇದ್ರ ವ್ಯಾಲ್ಯೂ ಏನು ಬಂತು 39/5 ಬಂತು. ಚೆಕ್ ಮಾಡೋಣ. 39/5 ಎಸ್ ಕರೆಕ್ಟ್ ಆಯ್ತು, ಬರ್ಕೊಡ್ರಿ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಈ ಕ್ವಶನ್ ನಂಬರ್ 9 10 ನೀವು ಸಾಲ್ವ್ ಮಾಡ್ರಿ. ಕ್ವಶನ್ ನಂಬರ್ 9 ಏನೈತಿ ಅಂತ, ಅಲ್ಫಾ ಅಂಡ್ ಬೀಟಾ ಆರ್ ದ ಜೀರೋಸ್ ಆಫ್ ದ ಪೊಲಿನಾಮಿಯಲ್. ದಿಸ್ ಪೊಲಿನಾಮಿಯಲ್ satisfy the relation alpha square plus beta square plus alpha into beta 21/4, then k is equal to question mark. ಇಲ್ಲಿ ಹಿಂಟು ಕೊಟ್ಟಿದ್ದೈತಿ. ಸೊ ಹಂಗಾರೆ ಇಲ್ಲಿ ಕ್ವಶನ್ ಮೀನಿಂಗ್ ಏನಪ್ಪಾ ಅಂತಂದ್ರೆ, ಅಲ್ಫಾ ಮತ್ತು ಬೀಟಾ ಏನ್ ಜೀರೋಸ್ ಆಫ್ ದ ಪೊಲಿನಾಮಿಯಲ್ ಅದಾವಲ್ಲ, ಇವು ಈ ಪೊಲಿನಾಮಿಯಲ್ ಫಂಕ್ಷನ್ ಗೆ ಸ್ಯಾಟಿಸ್ಫೈ ಆಗ್ತಾವ.
ಅವು ಕರೆಕ್ಟ್ ಆಗ್ತಾವ. ಜೀರೋಸ್ ಆಫ್ ದ ಪೊಲಿನಾಮಿಯಲ್ ಫಂಕ್ಷನ್ ಅನ್ನೋದು ಸ್ಯಾಟಿಸ್ಫೈ ಮಾಡ್ತೈತಿ. ಆಮೇಲೆ ಈ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತೈತಿ. ಇವೆರಡು ಶೂನ್ಯತೆಗಳು ಅದಾವಲ್ಲ, ಅಲ್ಫಾ ಮತ್ತು ಬೀಟಾಗಳು ಏನ್ ಶೂನ್ಯತೆಗಳು ಅದಾವಲ್ಲ, ಇವು ಈ ಬಹುಪದೋಕ್ತಿಯ ಶೂನ್ಯತೆಗಳು. ಆಮೇಲೆ ಮತ್ತೆ ಈ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಾವಂತಾವ್, ಈ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಾವಂತ. ಸೊ ನಿನ್ ಕೆಲಸ ಏನು, ಕೆ ವ್ಯಾಲ್ಯೂ ಹುಡುಕೋದಿಲ್ಲಿ, ಇದ್ರ ಕೆ ವ್ಯಾಲ್ಯೂ ಹುಡುಕ್ಬೇಕಿಲ್ಲಿ, ಈ ಫಂಕ್ಷನ್ ಇದು ಕೆ ವ್ಯಾಲ್ಯೂ ಹುಡುಕ್ಬೇಕು. ಸೊ ಹಂಗಾರೆ ಹಿಂಟ್ ಫಸ್ಟ್ ಅಲ್ಫಾ ಪ್ಲಸ್ ಬೀಟಾ ಮಾಡ್ಕೋರಿ. ಅಲ್ಫಾ ಇಂಟು ಬೀಟಾ ಒಂದು ಸಮ್ ಆಫ್ ದ ಜೀರೋಸ್ ಪ್ರಾಡಕ್ಟ್ ಆಫ್ ದ ಜೀರೋಸ್, ಶೂನ್ಯತೆಗಳ ಮೊತ್ತ ಗುಣಲಬ್ಧ ಮಾಡ್ಕೋರಿ. ಆಮೇಲೆ ಈ ಕಂಡೀಷನ್ ತಗೋರಿ. ಈ ಕಂಡೀಷನ್ ಏನಿತ್ತಲ್ಲ, ಇಲ್ಲಿ ಇಸ್ ಈಕ್ವಲ್ ಟು 24 ಒಂದು ಸ್ವಲ್ಪ ದೂರ ಸರಿಸಿ ಇಲ್ಲಿ ಯಾವುದೋ ಒಂದು ಕ್ವಾಂಟಿಟಿ ಆಡ್ ಮಾಡ್ಬೇಕಾ, ಆಮೇಲೆ ಯಾವುದೋ ಒಂದು ಕ್ವಾಂಟಿಟಿ ಸಬ್ಟ್ರಾಕ್ಟ್ ಮಾಡ್ಬೇಕಾ, ಅದ ಮೇನ್ ಇಂಪಾರ್ಟೆಂಟ್ ಇರೋದು ಇಲ್ಲಿ. ಸೊ ಅದು ಯಾವ ಕ್ವಾಂಟಿಟಿ ಆಡ್ ಮಾಡ್ತೀರಿ, ಯಾವ ಕ್ವಾಂಟಿಟಿ ಸಬ್ಟ್ರಾಕ್ಟ್ ಮಾಡ್ತೀರಿ ಚೆಕ್ ಮಾಡ್ಕೋರಿ. ನೆಕ್ಸ್ಟ್ ಇನ್ ಕ್ವಶನ್ ನಂಬರ್ 10, ವಾಟ್ ಈಸ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಜೀರೋಸ್ ಆಫ್ ಕ್ಯೂಬಿಕ್ ಪೊಲಿನಾಮಿಯಲ್ ಕ್ಯಾನ್ ಹ್ಯಾವ್. ಸೊ ಈಗ ಲೀನಿಯರ್ ಇಕ್ವೇಷನ್ಗೆ ಎಷ್ಟು ಸೊಲ್ಯೂಷನ್ ಇರ್ತಾವ, ಕ್ವಾಡ್ರಾಟಿಕ್ ಇಕ್ವೇಷನ್ಗೆ ಎಷ್ಟು ಸೊಲ್ಯೂಷನ್ ಇರ್ತಾವ ನಿಮಗೆಲ್ಲ ಗೊತ್ತೈತಲ್ಲ. ಹಂಗ ಕ್ಯೂಬಿಕ್ ಇಕ್ವೇಷನ್ಗೆ ಎಷ್ಟು ಸೊಲ್ಯೂಷನ್ ಬರ್ತಾವ ಮ್ಯಾಕ್ಸಿಮಮ್. ಈಗ ವರ್ಗ ಬಹುಪದೋಕ್ತಿ ಆಯ್ತು, ರೇಖಾತ್ಮಕ ಬಹುಪದೋಕ್ತಿ ಆಯ್ತು, ಈ ಘನ ಬಹುಪದೋಕ್ತಿಗೆ ಎಷ್ಟು ಶೂನ್ಯತೆಗಳು ಇರ್ತಾವ ಮ್ಯಾಕ್ಸಿಮಮ್, ಹೆಚ್ಚು ಭಾಳ ಅಂದ್ರೆ ಎಷ್ಟು ಇರ್ತಾವ. ಸೊ ಅದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳ್ರಿ. ಓಕೆ, ಸೊ ಇವಾಗ ಕ್ವಶನ್ ನಂಬರ್ 10 ತನ ಆಯ್ತು. ನೆಕ್ಸ್ಟ್ ಕ್ವಶನ್ ನಂಬರ್ ಸಾಲ್ವ್ ಮಾಡೋಣ. ಆಮೇಲೆ ಈ ಕ್ವಶನ್ ಸೊಲ್ಯೂಷನ್ ನಾ ಕೊಡ್ತೀನಿ, ಒಂದು ವಿಡಿಯೋ ಒಳಗೆ ಕ್ವಶನ್ ಕೊಡ್ತೀನಿ. ಯಾವಾಗ ಬಿಟ್ಕೋತ ಹೋಗಿರ್ತೀನಲ್ಲ, ಪ್ರತಿ ವಿಡಿಯೋ ಒಳಗೆ ಒಂದೊಂದು ಕ್ವಶನ್ ಎರಡು ಕ್ವಶನ್ ನಿಮ್ಗೆ ಕೊಟ್ಟಿರ್ತೀನಿ. ಸೊ ಅವನ್ನೆಲ್ಲ ಲಾಸ್ಟಿಗೆ ಏನು ಮಾಡ್ತೀನಿ, ನಾನು ಸಾಲ್ವ್ ಮಾಡಿ ಹೇಳ್ತೀನಿ ನಿಮ್ಗೆ. ಓಕೆ, ಥ್ಯಾಂಕ್ ಯು.